ವೀಕ್ಷಕರೇ ನಮಸ್ತೆ. ಕನ್ನಡ ರಿಪೋರ್ಟರ್ಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಸಂಭವಿಸಿದ ಘೋರವಾದ ದುರಂತಕ್ಕೆ ಇಡೀ ದೇಶವೇ ಮರುಗಿದೆ ಅಂತಾನೆ ಹೇಳಬಹುದು. ಹೌದು, ಪ್ರೊಬೇಷನರಿ IPS ಅಧಿಕಾರಿಯಾಗಿದ್ದ ಹರ್ಷವರ್ಧನ್ ಅವರು ಭೀಕರವಾದ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಪ್ರೊಬೇಷನರಿ IPS ಅಧಿಕಾರಿಯಾಗಿದ್ದ ಹರ್ಷವರ್ಧನ್ ಅವರು ಭೀಕರವಾದ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದು, ಈ ಸಾವಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಇದೀಗ ಭಿನ್ನಾಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಹರ್ಷವರ್ಧನ್ ಅವರ ಸಾವು ಕನ್ನಡಿಗರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ರಾಜ್ಯದಲ್ಲಿ ಅಧಿಕಾರ ಸ್ವೀಕಾರ ಮಾಡುವ ಹಂತದಲ್ಲೇ ಯುವ IPS ಅಧಿಕಾರಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದು, ಇದಕ್ಕೆ ಕಾರಣ ಏನು ಅನ್ನುವುದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಪ್ರೊಬೇಷನರ್ IPS ಅಧಿಕಾರಿಯೊಬ್ಬರು ಈ ರೀತಿಯಾಗಿ ಭೀಕರವಾದ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದು, ಪೊಲೀಸರಿಗೆ ಸುರಕ್ಷತೆಯೇ ಇಲ್ಲವೇ ಎಂದು ಸಾಕಷ್ಟು ಜನರು ಪ್ರಶ್ನೆಯನ್ನ ಕೂಡ ಇಟ್ಟಿದ್ದಾರೆ. ಹಾಗಾದರೆ ಪ್ರೊಬೇಷನರ್ IPS ಅಧಿಕಾರಿಯಾಗಿದ್ದ ಹರ್ಷವರ್ಧನ್ ಅವರ ಸಾವಿನ ಬಗ್ಗೆ ಅನುಮಾನಗಳು ಮೂಡಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಪ್ರೊಬೇಷನರಿ IPS ಅಧಿಕಾರಿಯಾಗಿದ್ದ ಹರ್ಷವರ್ಧನ್ ಅವರು ಭೀಕರವಾದ ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಜೀಪ್ನಲ್ಲಿ ಸುರಕ್ಷತಾ ಕ್ರಮಗಳು ಇರಲಿಲ್ಲವೇ, ಈ ಕಾರಣಕ್ಕೆ ಯುವ ಅಧಿಕಾರಿಯೊಬ್ಬರು ಸಾವನ್ನಪ್ಪಬೇಕಾಯಿತೆ ಅನ್ನುವ ಬಗ್ಗೆ ಅನುಮಾನಗಳು ಕೂಡ ಮೂಡುತ್ತಿದೆ. ಇನ್ನು ಈ ರೀತಿಯ ಅನುಮಾನಗಳು ಮೂಡಲು ಕಾರಣ ನಿವೃತ್ತ ಪೊಲೀಸ್ ಕಮಿಷನರ್ ಒಬ್ಬರು ಮಾಡಿರುವ ಟ್ವೀಟ್ ಆಗಿರುತ್ತದೆ. ಹೌದು, ನಿವೃತ್ತ ಪೊಲೀಸ್ ಕಮಿಷನರ್ ಹಾಗೂ ರಾಜಕಾರಣಿಯಾಗಿರುವ ಭಾಸ್ಕರ್ ರಾವ್ ಅವರು ಮಾಡಿರುವ ಈ ಒಂದು ಟ್ವೀಟ್ ಈಗ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕರ್ನಾಟಕದ ಯುವ ಅಧಿಕಾರಿಗಳಲ್ಲಿ ಒಬ್ಬರಾಗಿರುವ IPS ಅಧಿಕಾರಿ ಹರ್ಷವರ್ಧನ್ ಅವರು IG ಅವರನ್ನ ಭೇಟಿ ಮಾಡುವ ಉದ್ದೇಶದಿಂದ ಮೈಸೂರಿಗೆ ಹೋಗಿದ್ದರು. ಇನ್ನು ಮೈಸೂರಿಗೆ ಹೋಗಿದ್ದ ಹರ್ಷವರ್ಧನ್ ಅವರು ಹಾಸನದ ಕಡೆ ಬರುವ ಸಮಯದಲ್ಲಿ ಈ ದುರಂತ ಸಂಭವಿಸಿದೆ. ಹೌದು, IPS ಅಧಿಕಾರಿ ಹರ್ಷವರ್ಧನ್ ಅವರು ಇದ್ದ ವಾಹನ ಅಪಘಾತಕ್ಕೆ ಈಡಾಗಿತ್ತು. ಈ ಅಪಘಾತದಲ್ಲಿ ತೀವ್ರ ಗಾಯಗೊಂಡ ಹರ್ಷವರ್ಧನ್ ಅವರನ್ನ ಹಾಸನದಿಂದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲು ಕೂಡ ಸಾಧ್ಯವಾಗಿರಲಿಲ್ಲ. ಇನ್ನು ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಪೊಲೀಸರ ಸಂಚಾರವು ಯಾವಾಗಲೂ ಒತ್ತಡದಿಂದ ಕೂಡಿರುತ್ತದೆ. ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಲು ಸಿದ್ಧರಾಗಿದ್ದ ಯುವ IPS ಅಧಿಕಾರಿ ಘೋರ ದುರಂತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅನ್ನುವುದರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಭಾಸ್ಕರ್ ರಾವ್ ಅವರು. ಇನ್ನು ಅಪಘಾತದ ಬಗ್ಗೆ ಮಾತನಾಡಿದ ಭಾಸ್ಕರ್ ರಾವ್ ಅವರು, ಭಾರತೀಯ ಪೊಲೀಸರು ಮಹೇಂದ್ರ ಜೀಪುಗಳನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಮಹೇಂದ್ರ ಬೊಲೆರೋ ಸಾಕಷ್ಟು ಸುಧಾರಿಸಿದೆ. ಇನ್ನು ಈ ವಾಹನಗಳಲ್ಲಿ ತುರ್ತು ಸುರಕ್ಷತಾ ಸಾಧನಗಳನ್ನು ಉತ್ತೇಜಿಸುವ ಅವಶ್ಯಕತೆ ಕೂಡ ಇದೆ. ಅದೇ ರೀತಿಯಲ್ಲಿ ಆನಂದ್ ಮಹೇಂದ್ರ ಅವರ ತಂಡದಿಂದ ವೈಯಕ್ತಿಕವಾಗಿ ಕರ್ನಾಟಕ ಬೊಲೆರೋಗಳನ್ನು ಪರಿಶೀಲನೆ ಮಾಡಬೇಕು ಎಂದು ಹೇಳಿದ್ದಾರೆ ಭಾಸ್ಕರ್ ರಾವ್ ಅವರು. ಇನ್ನು ಅಷ್ಟೇ ಮಾತ್ರವಲ್ಲದೆ ಮಹೇಂದ್ರ ಜೀಪುಗಳನ್ನು ಸಾಮಾನ್ಯವಾಗಿ ಜೂನಿಯರ್ ಆಫೀಸರ್ಗಳ ಪ್ರಯಾಣಕ್ಕೆಂದು ಬಳಸಲಾಗುತ್ತದೆ. ಇನ್ನು ಭದ್ರತೆಗೆಂದು ನಿಯೋಜನೆ ಮಾಡುವ ಸಂದರ್ಭದಲ್ಲಿ ಈ ವಾಹನಗಳು ಗಂಟೆಗೆ ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಕೂಡ ಮಾಡುತ್ತದೆ. ಸದ್ಯ ಈ ಅಪಘಾತದ ಬಗ್ಗೆ ಇನ್ನಷ್ಟು ತನಿಖೆಯನ್ನ ಮಾಡಬೇಕಾಗಿದೆ. ಹಿರಿಯ ಅಧಿಕಾರಿಗಳು ಈ ವಾಹನದಲ್ಲಿ ಪ್ರಯಾಣ ಮಾಡದೇ ಇರಬಹುದು. ಕಿರಿಯ ಅಧಿಕಾರಿಗಳ ಬಳಕೆಗಾಗಿ ಅವುಗಳನ್ನು ಖರೀದಿಸುವಾಗ ಸುರಕ್ಷತೆಯ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಎಂದು ಹೇಳಿದ್ದಾರೆ ಭಾಸ್ಕರ್ ರಾವ್ ಅವರು. ಇನ್ನು ಪೊಲೀಸರು ಬಳಸುವ ಈ ವಾಹನಗಳಲ್ಲಿ ಸಾಕಷ್ಟು ನ್ಯೂನತೆಗಳು ಇದ್ದು ಅದನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ಅಪಘಾತದ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು ಎಂದು ಹೇಳಿದ್ದಾರೆ ಭಾಸ್ಕರ್ ರಾವ್ ಅವರು. ಸದ್ಯ IPS ಅಧಿಕಾರಿ ಹರ್ಷವರ್ಧನ್ ಅವರ ಸಾವು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡುತ್ತಿದೆ ಅಂತ ಹೇಳಿದರೆ ತಪ್ಪಾಗಲ್ಲ.